ಏನಿವತ್ತು ಟಾಪಿಕ್ ಹ್ಯೂಮನ್ ರೈಟ್ಸ್ ಏನು ಟಾಪಿಕ್ ಡೇ ಅದಕ್ಕೆ ಮಾನವ ಹಕ್ಕು ಉಲ್ಲಂಘನೆಗಳ ನೀವು ಅದನ್ನು ಪ್ರಶ್ನೆ ಮಾಡೋದು ಗೌರ್ಮೆಂಟ್ ಕರ್ಕೊಂಡ್ಬಂದಿದ್ದೀನಿ. ಸೊ ಈ ಒಂದು ಯೂತ್ ವುಮೆನ್ ರೈಟ್ಸ್ ಇಂಟರ್ನ್ಯಾಷನಲ್ ಇವರು ಆರೋಗ್ಯ ಮಾಡಿ ಅಂತ ಈ ಒಂದು ಕಾರ್ಯಕ್ರಮ ಒಂದು ತುಂಬ ಯೂಸ್ಫುಲ್ಲಾಗಿ, ಯಾಕಂದರೆ ಇವತ್ತಿನ ಯುವ ಪೀಳಿಗೆ ಆಗಿರ್ಬೋದು ಮತ್ತು ಎಲ್ಲ ಜನಗಳ ಇದು ಆರೋಗ್ಯಕ್ಕೆ ತುಂಬ ಹದಗೆಡ್ತಾ ಇದೆ. ಸೊ ಆರೋಗ್ಯನ ಕಾಪಾಡೋಕ್ಕೆ ನಾವು ಇವತ್ತು ಒಂದು ಅವೇರ್ನೆಸ್ಸನ್ನು ಮಾಡ್ತಾ ಇದ್ದೀವಿ. ಒಂದು ಪ್ಲಾಸ್ಟಿಕ್ ಮುಕ್ತ ವಲಯ ಮತ್ತು ಇದು ತಂಬಾಕು ಮುಕ್ತ ವಲಯ ಅಂತ ಹೇಳ್ಬಿಟ್ಟು ಇದನ್ನು ತುಂಬ ಎಲ್ಲ ನಮ್ಮ ಒಂದು ಯೂತ್ ಫಾರ್ ವುಮೆನ್ ರೈಟ್ಸ್ ಇಂಟರ್ನ್ಯಾಷನಲ್ಗೆ ತುಂಬ ಧನ್ಯವಾದಗಳು. ಸರ್ಕಾರವಾಗಿರ್ತಕ್ಕಂಥ ಒಂದು ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದಕ್ಕೆಲ್ಲ ನಮ್ಮ ಸರ್ಕಾರಿ ಅಧಿಕಾರಿಗಳು ಕೂಡ ನಾವೆಲ್ಲರೂ ಕೂಡ ಇದಕ್ಕೆ ನಾವು ಸಾಥ್ ಕೊಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇದು ಒಳ್ಳೆ ಅತ್ಯುತ್ತಮವಾದ ಕಾರ್ಯಕ್ರಮ. ಭಾಳ ಮುಖ್ಯವಾಗಿ ಮನುಷ್ಯನಾಗಿ ಬದುಕೋಕ್ಕೆ ಬಿಡಬೇಕು, ನಿರ್ಭಯವಾಗಿ ಬದುಕೋದಕ್ಕೆ ಬಿಡಬೇಕು. ಮನುಷ್ಯ ಎಲ್ಲ ಹಕ್ಕುಗಳು ಮತ್ತು ಕರ್ತವ್ಯಗಳು ಮಾಡೋಕ್ಕೆ ಬಿಡಬೇಕು. ಹಾಗಾಗಿ ಒಬ್ಬ ವ್ಯಕ್ತಿ ಸ್ವತಂತ್ರವಾಗಿ ಬದುಕಬೇಕಾದ್ರೆ ಈ ಒಂದು ಏನು ನಮ್ಮ ಒಂದು ಮಾನವ ಹಕ್ಕುಗಳ ಆಯೋಗ ಏನಿದೆ ಇದು ಉತ್ತಮ ಕೆಲಸ ಮಾಡ್ತಾ ಇದೆ. ಬಹಳ ಮುಖ್ಯವಾಗಿ ಏನಂತ ಹೇಳಿದ್ರೆ ಇವಾಗ ಪ್ಲಾಸ್ಟಿಕ್ ಮುಕ್ತ ಪ್ರದೇಶ ಆಗಬೇಕಾದ್ರೆ ಸಮಾಜ ಪಬ್ಲಿಕ್ ಅಂತ ಏನು ಹೇಳ್ತೀವಿ ನಾವು, ವಿದ್ಯಾರ್ಥಿಗಳು ಎಲ್ಲರೂ ಸೇರಿದ್ದಕ್ಕೆ ಹೋರಾಟ ಮಾಡಬೇಕಾಗಿರುತ್ತೆ ಒಂದು ಕೆಲಸ ಆಗಬೇಕಾದ್ರೆ. ಹಾಗಾಗಿ ಮೊದಲನೇದಾಗಿ ಸಮಾಜದ ಕರ್ತವ್ಯ ಇರುತ್ತೆ. ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸು ಮತ್ತು ಮಕ್ಕಳು ಎಲ್ಲರೂ ಸೇರಿ ಇದಕ್ಕೆ ನಾವು ಭಾಗಿಯಾಕಿದ್ರೆ ನಾವು ಪ್ಲಾಸ್ಟಿಕ್ ಮುಕ್ತ ಮಾಡ್ಬೋದು. ಮತ್ತು ತಂಬಾಕು ಬಹಳ ಇವಾಗ ನಮ್ಮ ಸಾಹೇಬ್ರು ಹೇಳ್ದಂಗೆ, ಸುರೇಶ್ ಸರ್ ಹೇಳ್ದಂಗೆ ಬಹಳಷ್ಟು ಜನ ಈ ಒಂದು ಇದಕ್ಕೆ ಒಂದು ಪೀಡಿತರಾಗ್ಬಿಟ್ಟಿದ್ದಾರೆ. ಅದು ಇಲ್ಲದ್ರೆ ಬದುಕೋಕ್ಕಾಗಲ್ಲ, ಆ ರೀತಿಯಲ್ಲಿದ್ದಾರೆ. ಅದೆಲ್ಲ ಹೋಗಬೇಕಾದ್ರೆ ನಾವು ಆಗಿಂದಾಗಿ ಅದನ್ನು ತಡೆ ಹಿಡಿಬೇಕು, ಕಂಡುಹಿಡಿಯಬೇಕು, ಎಚ್ಚರ ವಹಿಸಬೇಕು. ಹಾಗಾಗಿ ಇವತ್ತೊಂದು ದಿವಸ ನಮ್ಮ ಶಾಲಾ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ಇವತ್ತು ಅವೇರ್ನೆಸ್ ಪ್ರೋಗ್ರಾಮ್ ಇದೆ. ಇನ್ನೂ ಇಂಥ ಕಾರ್ಯಕ್ರಮ ಆಗಬೇಕು. ನಮ್ಮ KGF ಮುಕ್ತವಾಗಿ ಆಗಬೇಕಾದ್ರೆ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಮುಕ್ತ ಆಗಬೇಕಾದ್ರೆ ಎಲ್ಲರೂ ಸಹಕಾರ ಅಗತ್ಯ ಅಂತೇಳಿ ಅವಕಾಶಕ್ಕಾಗಿ ಧನ್ಯವಾದಗಳು. ಇವತ್ತು ಡಿಸೆಂಬರ್ 10ರಂದು ವಿಶ್ವ ಮಾನವ ಹಕ್ಕು ದಿನಾಚರಣೆಯನ್ನು ಘೋಷಿಸ್ತಾ ಇದೆ. ಇದಕ್ಕೆ ಎಲ್ಲ ಬಂದಿರೋ ಮುಖಂಡರು ಮತ್ತು ನಮ್ಮ ಡಾಕ್ಟರ್ ಸುರೇಶ್ ಕುಮಾರ್ ಅವರು ಮತ್ತು ನಮ್ಮ ಪ್ರಿನ್ಸಿಪಾಲ್ ಅವರು, FGC ಪ್ರಿನ್ಸಿಪಾಲ್ ಅವರು, ನಮ್ಮ IT ಪ್ರಿನ್ಸಿಪಾಲ್ ಅವರು ಮತ್ತು ಎಲ್ಲ ITLC ಪ್ರಿನ್ಸಿಪಾಲ್ ಅವರೆಲ್ಲ ಬಂದಿದ್ದಾರೆ. ವಿದ್ಯಾರ್ಥಿಗಳಿಗೆಲ್ಲ ಬಂದಿರೋರಿಗೆಲ್ಲ ಧನ್ಯವಾದ ಹೇಳ್ಕೊಂಡು ಇಂಥ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿ ನಮಗೆ ಇವರೆಲ್ಲ ಸಾಥ್ ಕೊಡಬೇಕಂತ ಹೇಳ್ಕೊಂಡು ನಾನು ಎಲ್ಲರಿಗೂ ಧನ್ಯವಾದ ಹೇಳ್ಕೊಂಡು ಶುರು ಮಾಡ್ತಾಯಿದ್ವಿ. ಇವತ್ತು ಏನಂದರೆ ನಮ್ಮದು ಕಾರ್ಯಕ್ರಮ ಅಂದರೆ ಈ ಪ್ಲಾಸ್ಟಿಕ್ ಬ್ಯಾನ್ ಮಾಡೋದು ಮತ್ತು ಈ ಧೂಮಪಾನವನ್ನು ಯೂಸ್ ಮಾಡಬಾರ್ದು ಅಂತ ಎಲ್ಲರಿಗೂ ಒಂದು ಅರಿವು ಮೂಡಿಸ್ಕೊಂಡು ಮತ್ತು ಹ್ಯೂಮನ್ ರೈಟ್ಸ್ ಅಂದರೆ ಏನು ಹೇಳ್ತಾ ಅಂತ ಎಲ್ಲರ ಹತ್ರನೂ ಪ್ಲಕ್ಕಾರ್ಡ್ ಕೊಟ್ಟಿದ್ವಿ. ಇದನ್ನು ನಾವು ಒಂದು 2 ಕಿಲೋಮೀಟರ್ ಮಾರ್ಚ್ ಮಾಡಿಕೊಂಡು ಇದನ್ನು ಎಲ್ಲರಿಗೂ ಇದು ಮಾಡ್ತಾಯಿದ್ವಿ. ಎಲ್ಲ ಬಂದಿರೋರಿಗೆ ಧನ್ಯವಾದ ಹೇಳ್ಕೊಂಡು ನಾನು ಮಾತನ್ನು